ಇರಾನ್ ಪರ ಹಿಜ್ಬುಲ್ಲಾ ಉಗ್ರರು ಸಮರಾಂಗಣವನ್ನು ಪ್ರವೇಶಿಸಿದ್ದಾರೆ. ಅತ್ತ ಇರಾನ್ ಪರ ಹಿಜ್ಬುಲ್ಲಾ ಉಗ್ರರು ಖಮೇನಿ ಹತ್ಯೆಗೆ ಸಂಘರ್ಷಕ್ಕೆ ಮುನ್ನುಡಿ ಬರೆದಿದ್ದಾರೆ. ಹತ್ಯೆಗೆ ಪ್ರತೀಕಾರವಾಗಿ ಇಸ್ರೇಲ್ ವಿರುದ್ಧ ಕ್ಷಿಪಣಿ ದಾಳಿ ಆರಂಭಿಸಿದ್ದಾರೆ ಹಿಜ್ಬುಲ್ಲಾ ಉಗ್ರರು. ಅಂದ್ರೆ ನೋಡಿ, ಹಿಜ್ಬುಲ್ಲಾ ಉಗ್ರರ ಕೈಯಲ್ಲಿ ಕ್ಷಿಪಣಿಗಳಿದ್ದಾವೆ ಅಂತಂದ್ರೆ ಅಲ್ಲಿಗೆ ಎಲ್ಲಿವರೆಗೆ ಬಂತು ಅಂದ್ರೆ ಇರಾನ್ ಸೇನೆಯ ಜೊತೆ ಒಡಗೂಡಿ ಈ ರೀತಿ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ. ಹಿಜ್ಬುಲ್ಲಾ ಉಗ್ರರು ಇಸ್ರೇಲ್ ವಿರುದ್ಧ ಕ್ಷಿಪಣಿ ದಾಳಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷ ಕೂಡ ಜಾಸ್ತಿ ಆಗ್ತಾ ಇದೆ. ತಾಲಿಬಾನಿಗಳು ನಿರಂತರ ದಾಳಿ ನಡೆಸಿದ್ದಾರೆ ಪಾಕಿಸ್ತಾನದ ವಿರುದ್ಧ. ನೂರ್ ಖಾನ್ ಏರ್ಬೇಸ್ ಮೇಲೆ ಅಫ್ಘಾನ್ ದಾಳಿ ನಡೆದಿದೆ. هذا باراشوت فوق شوفه نزل باراشوت هذا باراشوت فوق شوفه نزل باراشوت. ಸೊ ನೋಡ್ತಾ ಇದ್ವಿ, ಜಾಗತಿಕವಾಗಿ ಅನೇಕ ಯುದ್ಧಗಳ ಸಂದರ್ಭ ಇದು. ಯುದ್ಧದ ಸನ್ನಿವೇಶ, ಸಂಘರ್ಷದ ಸನ್ನಿವೇಶ. ಒಂದು ಕಡೆ ಇರಾನ್ ವಿರುದ್ಧ ಇಸ್ರೇಲ್ ಮುಗಿಬಿದ್ದಿದೆ ನಿರಂತರ. ಅಮೆರಿಕ ಕೂಡ ಕ್ಷಿಪಣಿಗಳ ಸುರಿಮಳೆಗೈತಾ ಇದೆ ಇರಾನ್ ಮೇಲೆ. ಇರಾನ್ನ 900 ಪೋಸ್ಟ್ಗಳನ್ನು, ಸೇನಾ ಪೋಸ್ಟ್ಗಳನ್ನು ನಾವು ಧೂಳಿಪಟ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಮತ್ತೊಂದೆಡೆ ಇಸ್ರೇಲ್ ವಿರುದ್ಧ ಹಿಜ್ಬುಲ್ಲಾ ಉಗ್ರರು, ಇರಾನ್ ಬೆಂಬಲಿತ, ಇರಾನ್ ಪೋಷಿತ ಹಿಜ್ಬುಲ್ಲಾ ಉಗ್ರರು ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ವಿರುದ್ಧ ದಾಳಿ ನಡೆಸಿದೆ. ಖಮೇನಿ ಹತ್ಯೆಗೆ ಪ್ರತೀಕಾರ ಶಪಥ, ಇರಾನ್ ರುದ್ರ ತಾಂಡವ. ಇರಾಕ್ ರಾಜಧಾನಿ ಬಾಗ್ದಾದ್ ಮೇಲೆ ಬಾಂಬ್ ಸುರಿಸಿದೆ ಇರಾನ್. ಬಾಗ್ದಾದ್ನಲ್ಲಿರುವ ಅಮೆರಿಕ ನೆಲೆಗಳೇ ಇರಾನ್ನ ಮುಖ್ಯ ಟಾರ್ಗೆಟ್. ಇರಾನ್ ವಾಯುದಾಳಿಗೆ ಅಮೆರಿಕ ಸೇನೆ ತತ್ತರಿಸಿದೆ. ಖಮೇನಿ ಹತ್ಯೆಗೆ ಪ್ರತೀಕಾರದ ಶಪಥ ಮಾಡಿರುವಂತಹ ಇರಾನ್ ರುದ್ರ ತಾಂಡವಗೈಯೋದಕ್ಕೆ ಹೊರಟಿದೆ. ಇರಾಕ್ ರಾಜಧಾನಿ ಬಾಗ್ದಾದ್ ಮೇಲೆ ಕ್ಷಿಪಣಿಗಳ ಸುರಿಮಳೆಯನ್ನು ಸುರಿಸಿದೆ. ಬಾಗ್ದಾದ್ನಲ್ಲಿ ಅಮೆರಿಕನ್ ಸೇನಾ ನೆಲೆ ಇರ್ತಕ್ಕಂಥದ್ದು. ನೋಡಿ, ಅಮೆರಿಕವನ್ನು ಗುರಿಯಾಗಿಸಿರ್ತಕ್ಕಂಥ ಇರಾನ್ ಹೇಗೆ ತನ್ನದೇ ಬಂಧು ರಾಷ್ಟ್ರಗಳ ವಿರುದ್ಧ, ಜೊತೆಗೆ ಇತರೆ ಇಸ್ಲಾಮಿಕ್ ದೇಶಗಳ ವಿರುದ್ಧ ಹೇಗೆ ಯುದ್ಧ ಸಾರ್ತಾ ಇದೆ ಅಂತ. ಕುಣಿಗಲ್ ಮೂಲದ ಶಾಕಿಬ್ ಕುವೈತ್ನಲ್ಲಿದ್ದಾರೆ. ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಕನೆಕ್ಟ್ ಆಗಿದ್ದಾರೆ. ಅಲ್ಲೇನು ಪರಿಸ್ಥಿತಿ ಇದೆ ತಿಳ್ಕೊಳ್ಳೋಣ. ನಮಸ್ಕಾರ ಶಾಕಿಬ್ ಅವರೇ. ನಮಸ್ಕಾರ ಮೇಡಮ್. ಈ ಇರಾನ್ ಯುದ್ಧದ ಪರಿಸ್ಥಿತಿಯಲ್ಲಿ ಒಂದಷ್ಟು ಮಂದಿ ಹೌತಿ ಉಗ್ರರು ಅಥವಾ ಹಿಜ್ಬುಲ್ಲಾಗಳು ಅಥವಾ ಇರಾನ್ ಪೋಷಿತ ಉಗ್ರರು ಕುವೈತ್ ಸೇರಿದಂತೆ ಅನೇಕ UAE ರಾಷ್ಟ್ರಗಳ ಮೇಲೂ ಕೂಡ ದಾಳಿ ನಡೆಸಿದ್ರು ಅಂತ ಕೇಳ್ಪಟ್ವಿ. ನೀವು ಎಲ್ಲಿದ್ದೀರಾ? ನೀವಿರ್ತಕ್ಕಂಥ ಜಾಗ ಸೇಫ್ ಆಗಿದೆಯಾ? ನೀವು ಸೇಫ್ ಆಗಿದ್ದೀರಾ? ಏನಿದೆ ಪರಿಸ್ಥಿತಿಯಲ್ಲಿ? ನಾವು ಇರೋದು ಕುವೈತ್ನಲ್ಲಿ. ಆದ್ರೆ ಇಲ್ಲೂ ಅಮೆರಿಕನ್ ಬೇಸಸ್ ಮೇಲೆ ಅಟ್ಯಾಕ್ ಆಗಿದೆ. ನಿನ್ನೆ ರಾತ್ರಿ 12:30 ಒಂದು ಡ್ರೋನ್ ಅಟ್ಯಾಕ್ ಆಗಿದೆ ನಮ್ಮ ಏರಿಯಾ ಹಿಂದ್ಗಡೆ ಬ್ಯಾಕ್ ಸೈಡ್. ನಿನ್ನೆ ರಾತ್ರಿ ಆಗಿದೆ. ಈಗ ತಿರ್ಗಾ ಬೆಳಿಗ್ಗೆ ಸೈರನ್ ಬೇರೆ ಹೊಡೆದಿದ್ದಾರೆ. ನೀವಿರೋ ಜಾಗದಿಂದ ಎಷ್ಟು ದೂರ ಇದೆ ಅದು? ನೋಡಿದ್ರಾ ನೀವೇನಾದ್ರೂ? ನಾವು ನಿನ್ನೆ ರಾತ್ರಿ ನೋಡಿದ್ವಿ. ಏರ್ ಸ್ಪೇಸ್ ಮೇಲೆನೆ ಅಟ್ಯಾಕ್ ನಮ್ ಕುವೈತ್ ಆರ್ಮಿ ಅವರು ಬ್ಲಾಸ್ಟ್ ಮಾಡಿದ್ದಾರೆ. ಅಂದ್ರೆ ಲ್ಯಾಂಡ್ ಆಗಿಲ್ಲ ಎಲ್ಲೂ. ನಿನ್ನೆ ರಾತ್ರಿ 1:30 ರಾತ್ರಿ, ಅಂದ್ರೆ ಇಂಡಿಯಾ ಟೈಮು 2.5 hour ಡಿಫರೆನ್ಸ್ ಇರುತ್ತೆ. ನಿನ್ನೆ ರಾತ್ರಿ 1:30 ಆ ತರ ಅಟ್ಯಾಕ್ ಮಾಡಿದ್ದಾರೆ. ಶಕೀಬ್ ಅವರೇ, ಇನ್ನು ಕುವೈತ್ ತನ್ನ ಪ್ರಜೆಗಳ ರಕ್ಷಣೆಗಾಗಿ, ಆಮೇಲೆ ಯಾರೆಲ್ಲ ಈ ತರ ನಿಮ್ಮ ತರ ಹೋಗಿ ಕೆಲಸ ಮಾಡ್ತಿದ್ದಾರೆ ಅವ್ರಗಳ ರಕ್ಷಣೆಗಾಗಿ ಏನು ಕ್ರಮ ಕೈಗೊಂಡಿದೆ? ಜೊತೆಗೆ ನಿಮಗೆಲ್ಲ ಅಲ್ಲಿ ಸೂಚನೆಗಳು ಬರ್ತಾ ಇದೆಯಾ? ಗೌರ್ಮೆಂಟು ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆಯಾ? ಅಲ್ಲಿ ಏನು ಪರಿಸ್ಥಿತಿ ಇದೆ?
ಹೌದೌದು, ಇಲ್ಲಿ ಗವರ್ಮೆಂಟ್ ಪ್ರೊಟೆಕ್ಷನ್ ಕಾರ್ಡ್ ಕೊಡ್ತಾ ಇದೆ. ಪ್ಲಸ್ ಎಂಬೆಸಿ ಅವರು ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಂಡಿಯನ್ ಎಂಬೆಸಿ ಅವರು. ಏನಾದ್ರು ಸಹಾಯ ಏನಾದ್ರು ಬೇಕಾದ್ರೆ ಡೈರೆಕ್ಟ್ ಕಾಲ್ ಮಾಡಿ, ವಾಟ್ಸಪ್ ಮಾಡಿ ಎಲ್ಲ ಮಾಡಿ ಅಂತ ಹೇಳಿದ್ದಾರೆ. ಪ್ಲಸ್ ಎಲ್ಲ ಆಫೀಸು, ಸ್ಕೂಲ್ಸ್ ಎಲ್ಲ ಕ್ಲೋಸ್ ಇದೆ, ಟೆಂಪ್ರವರಿ ಕ್ಲೋಸ್ ಮಾಡಿದ್ದಾರೆ. ಮತ್ತೆ ನಿಮ್ಗೆ ಹೊರಗಡೆ ಓಡಾಡೋದಕ್ಕೆ ಪರ್ಮಿಷನ್ ಇದೆಯಾ? ಆಹಾರ, ವಸತಿ ಮತ್ತೆ ಮೂಲಭೂತ ಸೌಕರ್ಯಗಳೆಲ್ಲವೂ ಸಿಗ್ತಾ ಇದೆಯಾ? ಇನ್ನೊಂದು ವಾರ ಅಥವಾ ಇನ್ನೊಂದು ತಿಂಗಳು ಇದೇ ತರ ಯುದ್ಧ ನಡೆದ್ರೂ ನಾವು ಸೇಫ್ ಆಗಿರ್ತೀವಪ್ಪ ಅನ್ನೋದಕ್ಕೆ ಬೇಕಾಗಿರೋ ವ್ಯವಸ್ಥೆ ಎಲ್ಲ ಇದೆಯಾ? ಏನ್ ಪರಿಸ್ಥಿತಿ ಇದೆ? ವ್ಯವಸ್ಥೆ ಮಾಡಿದ್ದಾರೆ, ಆದ್ರೆ ಸ್ವಲ್ಪ ಗೈಡ್ಲೈನ್ಸ್ ಮೇಲೆ ಓಡಾಡ್ಬೇಕು. ಜಾಸ್ತಿ ಓಡಾಡೋದ್ರಿಂದ ಗುಂಪಿಲ್ಲ, ಮಸ್ಕ್ಯೂನಲ್ಲಿ ನಮಾಜ್ ಇಲ್ಲ. ಮಸ್ಕ್ಯೂನಲ್ಲಿ ನಮಾಜ್ ಸ್ಟಾಪ್ ಮಾಡಿದ್ದಾರೆ ರಾತ್ರಿ. ಅದೆಲ್ಲ ಸ್ವಲ್ಪ ಇದಿದೆ, ಮಾಡಿದ್ದಾರೆ, ಸ್ವಲ್ಪ ರೂಲ್ಸ್ ಮಾಡಿದ್ದಾರೆ. ಸೊ ನಿಮ್ಗೆ ಬೇರೆ ಕನ್ನಡಿಗರು ಯಾರಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ? ಕುವೈತ್ನಲ್ಲಿ ಇನ್ನೂ ಸಾಕಷ್ಟು ಜನ ಕನ್ನಡಿಗರು ಏನಾದ್ರೂ ಸ್ಟ್ರಕ್ ಆಗಿದಾರಾ? ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದಾರಾ ನಿಮ್ಮನ್ನ, ಅಥವಾ ನೀವ್ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ಸಾಕಷ್ಟು ಜನ ಕನ್ನಡಿಗರು ಇದ್ದಾರೆ, ನಮ್ ಕಂಪನಿಲೂ ಇದ್ದಾರೆ, ಹೊರಗಡೆಯಿಂದಾನು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಹೇಗ್ ಮಾಡೋದು ಏನ್ ಮಾಡೋದು ಅಂತ. ನೋಡೋಣ, ಜಾಸ್ತಿ ಅಕಸ್ಮಾತ್ ಅದ್ರ ಜಾಸ್ತಿ ಸಿಚುವೇಶನ್ ಕಂಟ್ರೋಲ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಹೋಗ್ತೀವಿ ಎಲ್ರು ಎಂಬೆಸಿಗೆ. ಸೊ ಏನ್ ಡಿಸೈಡ್ ಮಾಡ್ಬೇಕು ಅಂತಿದ್ರಾ? ಅಂದ್ರೆ ಯುದ್ಧ ಮುಗಿಯೋವರೆಗೂ ಇಲ್ಲೇ ತಾಳ್ಕೊಬಹುದು ಅಂತ ಅನ್ಸುತ್ತಾ, ಅಥವಾ ಇಲ್ಲ ವಾಪಸ್ ಟೆಂಪ್ರರಿ ಈಗ ವಾಪಸ್ ನಮ್ಮ ಊರಿಗೆ ಬಂದ್ಬಿಡದೆ ವಾಸಿಯಪ್ಪ ಅಲ್ಲಿವರೆಗೂ ಅಂತ ಎಂಬೆಸಿ ಏನಾದರೂ ಸಹಾಯ ಮಾಡಿದ್ರೆ ಸೀದಾ ಏರ್ಲಿಫ್ಟ್ ಮಾಡಿದ್ರೆ ಬರ್ಬೋದು ಅಂತ ನೋಡ್ತಾ ಇದ್ದೀರಾ, ಹೇಗೆ? ಇಲ್ಲ, ಇಲ್ಲಿ ಎಲ್ರು ಪ್ಯಾನಿಕ್ ಆಗಿರೋದು. ಆದ್ರೆ ಎಲ್ರು ಹೋಗ್ಬಿಡೋಣ, ಬೇಡ ಈಗ. ಆದ್ರೆ ಹೋಗಕ್ಕೂ ಪರಿಸ್ಥಿತಿ ಇಲ್ವಲ್ಲ, ಏರ್ಪೋರ್ಟ್ ಇದ್ ಮಾಡಿದ್ದಾರೆ, ಏರ್ಪೋರ್ಟ್ ಮೇಲೂ ಅಟ್ಯಾಕ್ ಮಾಡಿದ್ದಾರೆ, ಹೋಗೋಕ್ಕೂ ಪರಿಸ್ಥಿತಿ ಬರೋಲ್ಲ. ಈಗ ಎಂಬೆಸಿ ಕಡೆಯಿಂದಾನು ಏನಾದ್ರು ಮಾಡಿದ್ರೆ ಟ್ರೈ ಮಾಡ್ಬೋದು. ಓಕೆ, ಆದ್ರೆ ಎಲ್ರು ಪ್ಯಾನಿಕ್ ಆಗಿದೆ. ಈ ಕುವೈತಲ್ಲೂ ಹೈ ರೈಸ್ ಬಿಲ್ಡಿಂಗ್ಗಳ ಮೇಲೆ ಮತ್ತೆ ನೀವು ಹೇಳ್ದಂಗೆ US ಪೋಸ್ಟ್ಗಳ ಮೇಲೆ ಎಲ್ಲ ದಾಳಿ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಬೇಕಾದರೂ ದಾಳಿ ನಡೀಬೋದು ಅನ್ನೋಂಥ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಯಾಕಂತಂದರೆ ಕೇವಲ ಇರಾನ್ ಮಾತ್ರವಲ್ಲ, ಇರಾನ್ ಬೆಂಬಲಿತ ಪೋಷಿತ ಈ ಹಿಜ್ಬುಲ್ಲಾ ಹೌತಿ ಉಗ್ರರೆಲ್ಲ ದಾಳಿಗಿಳಿದು ಬಿಟ್ಟಿದ್ದಾರೆ UAE ರಾಷ್ಟ್ರಗಳ ಮೇಲೆ. ಹಾಗಾಗಿ ಏನು ಬೇಕಾದರೂ ಆಗುವಂಥ ಪರಿಸ್ಥಿತಿ. ಸೊ ನೀವಿರೋ ಬಿಲ್ಡಿಂಗ್ಗಳೆಲ್ಲ ಸೇಫ್ ಆಗಿದೆಯಾ? ಅಲ್ಲಿ ಸುತ್ತಮುತ್ತ ನಿಮಗೆ ಸ್ವಲ್ಪ ಸೇಫ್ ಆಗಿದ್ದೀವಿ ಅಂತ ಅನ್ಸುತ್ತಾ, ಹೇಗೆ? ಮತ್ತೆ ಅಲ್ಲಿನ ಇತರೆ ಕುವೈತ್ ಸ್ಥಳೀಯರು ಏನ್ ಹೇಳ್ತಾರೆ? ಅವ್ರು ಯಾವ ಪರಿಸ್ಥಿತಿನಲ್ಲಿದ್ದಾರೆ? ನಿಮ್ಗೆ ಅಲ್ಲಿ ಪರಿಸ್ಥಿತಿ ಏನಿದೆ? ನಮ್ಗೆ ಏನ್ ಅನ್ಸಿತ್ತು ಅಂದ್ರೆ, ಇನ್ 2 days ಇಂದ ವಾರ್ ನಡೀತಾ ಇದೆ, ಈಗ ಸಿಟಿ ಒಳಗಡೆ ಬರಲ್ಲ ಅನ್ಕೊಂಡ್ ನಾವ್ ಅಂದ್ಕೊಂಡಿದ್ವಿ. ಆದ್ರೆ ನಿನ್ನೆ ರಾತ್ರಿ ಆಗಿದ್ ಸಿಚುವೇಶನ್ ನೋಡಿದ್ರೆ 1:30 ಗಂಟೆಗೆ ಅಟ್ಯಾಕ್ ಮಾಡಿದ್ದಾರೆ. ಆದ್ರೆ ನಾವಿರೋದು ಮಧ್ಯ ಸಿಟಿನಲ್ಲಿ. ನೆನ್ನೆ ಈಗ ಭಯದ ವಾತಾವರಣ. ಈಗ ಜಸ್ಟ್ ಹಾಫ್ ಅನ್ ಅವರ್ ಮುಂಚೆ ಸೈರನ್ ಡೇಂಜರ್ ಝೋನ್ ನಲ್ಲಿ ಸೈರನ್ ಹೊಡ್ತಿದ್ದಾರೆ. ಅದೇ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ನೋಡೋಣ ಅದು ಹೇಗಾಗುತ್ತೆ. ರೈಟ್, ಇನ್ನಷ್ಟು ಮಾತಾಡೋಣ ಶಕೀಬ್ ಅವರೇ.